ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಆತ್ಮೀಯ ಮುಖ್ಯೋಪಾಧ್ಯಾಯರೇ, ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. 2026-27ನೇ ಸಾಲಿಗೆ 2025-26ನೇ ಸಾಲಿನ ಮಕ್ಕಳನ್ನು ಪ್ರಮೋಟ್ ಮಾಡಬೇಕಾಗಿರುತ್ತದೆ. ಆದ್ದರಿಂದ SATS ತಂತ್ರಾಂಶದಲ್ಲಿ 2025-26ನೇ ಸಾಲಿನಿಂದ 1ನೇ ತರಗತಿಯಿಂದ 9ನೇ ತರಗತಿಯ ಮಕ್ಕಳನ್ನು 2026-27ನೇ ಸಾಲಿಗೆ 2ನೇ ತರಗತಿಯಿಂದ 10ನೇ ತರಗತಿಗೆ ಹೇಗೆ ಪ್ರಮೋಟ್ ಮಾಡಬೇಕು ಎನ್ನುವುದನ್ನು ತಿಳಿಯೋಣ. ಪ್ರಮೋಟ್ ಮಾಡುವ ಆಪ್ಷನ್ ಈಗ ಎನೇಬಲ್ ಆಗಿದೆ. ಯಾವುದಾದರೂ ಒಂದು ಕ್ರೋಮ್ ಬ್ರೌಸರ್ನಲ್ಲಿ ಸ್ಯಾಟ್ಸ್ ಎಂದು ಟೈಪ್ ಮಾಡಿದಾಗ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತದೆ. ಯೂಸರ್ ನೇಮ್ ಎಂಟರ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿರಿ. ನಿಮ್ಮ ಮೊಬೈಲ್ಗೆ ಬರುವ OTPಯನ್ನು ಎಂಟರ್ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಮೇಲೆ ಕ್ಲಿಕ್ ಮಾಡಿರಿ. ಪ್ರಮೋಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಪ್ರಮೋಟ್ ಸ್ಟೂಡೆಂಟ್ ಅದರ ಮೇಲೆ ಕ್ಲಿಕ್ ಮಾಡಿರಿ. ಸರ್ಚ್ ಸ್ಟೂಡೆಂಟ್ ಫಾರ್ ಪ್ರಮೋಷನ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ಆಟೋಮೆಟಿಕ್ಕಾಗಿ ಎಲ್ಲ ಮಾಹಿತಿಗಳು ಫೆಚ್ ಆಗಿರುತ್ತವೆ. ಪ್ರೆಸೆಂಟ್ ಸ್ಟ್ಯಾಂಡರ್ಡ್ ಇದ್ದಲ್ಲಿ ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಉದಾಹರಣೆಗಾಗಿ ಒಂದು ತರಗತಿಯನ್ನು ಸೆಲೆಕ್ಟ್ ಮಾಡೋಣ. ಸರ್ಚ್ ಮೇಲೆ ಕ್ಲಿಕ್ ಮಾಡೋಣ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಆ ತರಗತಿಯಲ್ಲಿರ್ತಕ್ಕಂಥ ಮಕ್ಕಳ ಮಾಹಿತಿಯು ಓಪನ್ ಆಗುತ್ತದೆ. ಸೀರಿಯಲ್ ನಂಬರ್, ಎನ್ರೋಲ್ಮೆಂಟ್ ನಂಬರ್, ಸ್ಟೂಡೆಂಟ್ ನೇಮ್, ಸ್ಟ್ಯಾಂಡರ್ಡ್, ಅಟೆಂಡೆನ್ಸ್ ಪರ್ಸೆಂಟೇಜ್ ಹಾಗೂ ಪ್ರಮೋಟ್ ಕಾಲಮ್ ಅನೇಬಲ್ ಆಗಿರುತ್ತದೆ. ಇಲ್ಲಿ ಅಟೆಂಡೆನ್ಸ್ ಈಸ್ ನಾಟ್ ಫಿಲ್ಡ್ ಅಂತ ಬಂದರೆ ಆ ಮಗುವಿನ ಅಟೆಂಡೆನ್ಸನ್ನು ನಾವು ಫಿಲ್ ಮಾಡಬೇಕಾಗುತ್ತದೆ. ನಾವು ಈಗಾಗಲೇ CC ರಿಸಲ್ಟ್ ಹಾಗೂ ಅಟೆಂಡೆನ್ಸನ್ನು ಫಿಲ್ ಮಾಡಿದ್ದರೆ ಪ್ರಮೋಟ್ ಕಾಲಮ್ನಲ್ಲಿ ಚೆಕ್ ಬಾಕ್ಸ್ ಬಂದಿರುತ್ತದೆ. ನಾವು ಮತ್ತೆ ಅಟೆಂಡೆನ್ಸ್ ನಾಟ್ ಫಿಲ್ಡ್ ಅಥವಾ CC ರಿಸಲ್ಟ್ ನಾಟ್ ಫಿಲ್ಡ್ ಎಂದು ಬಂದರೆ ಆ ಮಕ್ಕಳ ಒಂದು CC ರಿಸಲ್ಟ್ ಹಾಗೂ ಅಟೆಂಡೆನ್ಸನ್ನು ನಾವು ಫಿಲ್ ಮಾಡಿದಾಗ ಮತ್ತೆ 24 ಗಂಟೆಗಳ ನಂತರ ಆ ಒಂದು ಪ್ರಮೋಟ್ ಕಾಲಮ್ನಲ್ಲಿ ಚೆಕ್ ಬಾಕ್ಸ್ ಎನೇಬಲ್ ಆಗುತ್ತದೆ. ಇವಾಗ ನಾವು ಈ ತರಗತಿಯ ಎಲ್ಲ ಮಕ್ಕಳನ್ನು ಪ್ರಮೋಟ್ ಮಾಡಲು ಪ್ರಮೋಟ್ ಮುಂದಿರತಕ್ಕಂಥ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋಣ. ಈ ರೀತಿ ಪ್ರತಿ ಮಗುವಿಗೆ ಚೆಕ್ ಬಾಕ್ಸ್ ಅದು ಕ್ಲಿಕ್ ಆಗುತ್ತದೆ. ರೈಟ್ ಮಾರ್ಕ್ ಬರುತ್ತದೆ. ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಡು ಯು ವಾಂಟ್ ಟು ಸಬ್ಮಿಟ್ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಮೊಬೈಲ್ಗೆ ಬರುವ OTPಯನ್ನು ಎಂಟರ್ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಬೇಕು. OTPಯನ್ನು ಎಂಟರ್ ಮಾಡಿದ ಮೇಲೆ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿರಿ. ಸಕ್ಸಸ್ಫುಲಿ ಸ್ಟೂಡೆಂಟ್ಸ್ ಆರ್ ಪ್ರಮೋಟೆಡ್ ಎಂದು ಪಾಪಪ್ ಮೆಸೇಜ್ ಬರುತ್ತದೆ. ಈ ರೀತಿಯಾಗಿ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ತರಗತಿಗಳನ್ನು 2025-26ನೇ ಸಾಲಿನಿಂದ 2026-27ನೇ ಸಾಲಿಗೆ ಪ್ರಮೋಟ್ ಮಾಡಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು.